ಸ್ವಾಮಿ ಅವರಿಗೆ ಕರೆ ಬಂದಿದೆ. ಶಿವರಾಜ್ ತಂಗಡಿಗೆ ಅವರು ಈಗಷ್ಟೇ News18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳ್ತಾ ಇದ್ರು, ನನಗೆ ಕರೆ ಬಂದಿದೆ, ಮತ್ತೆ ದೇವರಿಗೆ ಹರಕೆ ಹೊತ್ತ ಬಗ್ಗೆ ಎಲ್ಲ ಅವ್ರು ಹೇಳ್ತಾ ಇದ್ರು. ಬಿ ನಾಗೇಂದ್ರ ಅವರು ಪ್ರಮುಖವಾಗಿ ವಾಲ್ಮೀಕಿ ಹಗರಣದಲ್ಲಿ ಹಿಂದೆ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಂಚಲನಕ್ಕೆ ಕಾರಣ ಆಗಿತ್ತು. ಆಮೇಲೆ ಆ ಹಗರಣದಲ್ಲಿ ಇವ್ರ ಹೆಸರೇ ಪ್ರಮುಖವಾಗಿ ಕೇಳಿ ಬಂದಿದ್ರಿಂದ ರಾಜೀನಾಮೆಯನ್ನು ಕೂಡ ಕೊಡಬೇಕಾಗಿತ್ತು. ಸೊ ಈಗ ಮತ್ತೆ ಅವರಿಗೆ ಮಂತ್ರಿ ಭಾಗ್ಯವನ್ನ ನೀಡಲಾಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ. ಉಳಿದಂತೆ ರುದ್ರಪ್ಪ ಲಮಾಣಿ ಅವರು ನನಗೆ ಈ ಸತಿ ಯಾವುದೇ ಕಾರಣಕ್ಕೂ ಸ್ಪೀಕರ್ ಸ್ಥಾನ ಆಗಲಿ ಅಥವಾ ಉಪಸಭಾಪತಿ ಆಗಲಿ ನಂಗೆ ಯಾವುದು ಬೇಡ ಅಂತಾನೆ ಹೇಳಿದ್ರು. ಅವ್ರು ನಂಗೆ ಮಂತ್ರಿ ಸ್ಥಾನನೇ ಬೇಕು ಅಂತೇಳಿ. ಲಾಭಿ ನಡೆಯೋದೇ ಮಂತ್ರಿ ಸ್ಥಾನಕ್ಕೋಸ್ಕರ. ಸಮಾಧಾನ ಪಡಿಸೋದಕ್ಕೆ ಸ್ಪೀಕರ್ ಸ್ಥಾನದ ಬಗ್ಗೆ ಕೆಲವರಿಗೆ ಭರವಸೆ ಕೊಟ್ಟಿದ್ದಾರೆ, ಕೆಲವರು ತಟಸ್ಥವಾಗಿದ್ದಾರೆ, ಕೊಟ್ರೆ ಕೊಡ್ಲಿ ಅಂತೇಳಿ. ಇನ್ನು ಕೆಲವರು ಖಡಾಖಂಡಿತವಾಗಿ ನಿರಾಕರಿಸಿದ್ದಾರೆ, ನಮಗಂತೂ ಬೇಡ ಸ್ಪೀಕರ್ ಹುದ್ದೆ, ನಮಗೆ ಕೊಟ್ರೆ ಮಂತ್ರಿ ಸ್ಥಾನನೇ ಬೇಕು ಅಂತ ಕೇಳಿದ್ದಾರೆ. ಇನ್ನುಳಿದಂತೆ ನೋಡೋದಾದ್ರೆ ಬಾಲಕೃಷ್ಣ ಅವರು, ಬಸಂತಪ್ಪ, ರುದ್ರಪ್ಪ ಲಮಾಣಿ, ಎಸ್ ಪೊನ್ನಣ್ಣ, ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಪುಟದಲ್ಲಿ ಈ ಬಾರಿ ಮತ್ತೆ ಸ್ಥಾನವನ್ನ ನೀಡಲಾಗಿದೆ. ನರೇಂದ್ರ ಸ್ವಾಮಿ ಅವ್ರಿಗೂ ಕೂಡ ಕರೆ ಹೋಗಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಟಿ ರಘುಮೂರ್ತಿ ಅವರು, ಅವ್ರಿಗೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಎಕ್ಸ್ಕ್ಲೂಸಿವ್ ಲಿಸ್ಟ್ News18 ಲಭ್ಯವಾಗಿದೆ. ನರೇಂದ್ರ ಸ್ವಾಮಿ ಅವರು, ಶಿವರಾಜ್ ತಂಗಡಗಿ ಅವರು, ರುದ್ರಪ್ಪ ಲಮಾಣಿ, ಬಸಂತಪ್ಪ, ಬಿ ನಾಗೇಂದ್ರ, ರಘುಮೂರ್ತಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್ ಅವರು ಮುಸ್ಲಿಂ ಕೋಟಾದ ಅಡಿಯಲ್ಲಿ, ಅಲ್ಲಿಗೆ ಜಮೀರ್ ಅಥವಾ ರಿಜ್ವಾನ್ ಅರ್ಷದ್ ಅಂತಿತ್ತು, ಇಬ್ಬರಿಗೂ ಸ್ಥಾನಮಾನ ಸಿಕ್ಕಿದೆ ಸಂಪುಟದಲ್ಲಿ. ಸಂತೋಷ್ ಲಾಡ್ ಮತ್ತೆ ಮಂತ್ರಿ ಆಗ್ತಾ ಇದ್ದಾರೆ. ಮಧು ಬಂಗಾರಪ್ಪ ಅವರು ಬಹುತೇಕ ಅವರನ್ನು ಕೈ ಬಿಡಬಹುದು ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಈಡಿಗ ಸಮಾಜದಿಂದ ಮತ್ತೆ ಮಧು ಬಂಗಾರಪ್ಪ ಅವರನ್ನ ಸಂಪುಟಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ರೇಸ್ನಲ್ಲಿ ಪುಟ್ಟರಂಗ ಶೆಟ್ಟಿ ಕೂಡ ಇದ್ರು, ಅವ್ರಿಗೂ ಈ ಸತಿ ಮತ್ತೆ ಸ್ಥಾನಮಾನ ಸಿಕ್ಕಿದೆ. ಇನ್ನು ಮಂಕಾಳ್ ವೈದ್ಯ ಅವರು, ಅಜಯ್ ಸಿಂಗ್, ಚೆಲುವರಾಯಸ್ವಾಮಿ, ಶಿವಲಿಂಗೇಗೌಡ, ಬಾಲಕೃಷ್ಣ, ಇನ್ನುಳಿದಂತೆ ವಿಜಯಾನಂದ ಕಾಶಪ್ಪನವರು ಸಾಕಷ್ಟು ಪ್ರಯತ್ನಗಳನ್ನ ಈ ಸತಿ ಅವರು ಕೂಡ ಮುಂದುವರೆಸಿದ್ರು. ಮಂಕಾಳ್ ವೈದ್ಯ ಮತ್ತೆ ಅವರಿಗೆ ಅವಕಾಶ ಸಿಕ್ಕಿದೆ. ಶಿವಲಿಂಗೇಗೌಡರು ಈ ಸತಿ ಸಚಿವ ಸ್ಥಾನ ತನಗೆ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ರು. ಇನ್ನು ಗಾಯತ್ರಿ ಶಾಂತೇಗೌಡ ಅಚ್ಚರಿಯ ಬೆಳವಣಿಗೆ, ಯಾಕಂದ್ರೆ ಮೊನ್ನೆ ತಾನೇ ಕೋರ್ಟ್ನಲ್ಲಿ ರಿಸಲ್ಟ್ ಬಂದಿರೋದು, ಅವರನ್ನ ಪರಿಷತ್ ಸದಸ್ಯರಾಗಿ ಪರಿಗಣಿಸಬೇಕು ಅಂತ ಹೇಳಿ. ಈಗ ಅವರಿಗೆ ಮಂತ್ರಿ ಭಾಗ್ಯ ಸಿಕ್ಕಿದೆ, ಅದು ಕೂಡ ಮಹಿಳಾ ಕೋಟದಲ್ಲಿ. ಇದನ್ನು ಗಮನಿಸಬೇಕು, ಯಾಕಂದ್ರೆ ಆಲ್ರೆಡಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಪರಿಷತ್ನಿಂದ ಸ್ಥಾನ ಸಿಕ್ಕಿತ್ತು ಸಚಿವರಾಗಿ. ಮತ್ತೆ ಪರಿಷತ್ನಿಂದ ಯಾರಿಗೆಲ್ಲ ಸ್ಥಾನ ಸಿಗುತ್ತೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಒಂಥರ ಈ ಡಬಲ್ ಸೆಲೆಬ್ರೇಷನ್ ಅಂತಾರಲ್ಲ, ಆ ರೀತಿ ಅದೃಷ್ಟ ಇವಾಗ ಕೈ ಹಿಡಿತಾ ಇದೆ. ಒಂದ್ ಕಡೆ ಪರಿಷತ್ ಸದಸ್ಯರಾಗಿ ಕೋರ್ಟಿಂದಲೇ ಆಯ್ಕೆ ಆಗಿರೋದು, ಅದ್ರ ಬೆನ್ನಲ್ಲೇ ಈಗ ಮಂತ್ರಿ ಸ್ಥಾನನೂ ಸಿಕ್ಕಿದೆ. ಇನ್ನು ಬಸವರಾಜ ರಾಯರೆಡ್ಡಿ ಅವರು, ಅವರಿಗೆ ಸ್ಪೀಕರ್ ಹುದ್ದೆಯನ್ನ ನೀಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಅಂತ ಹೇಳ್ತಿದ್ರು. ಬಟ್ ನನಗೆ ಅದೆಲ್ಲ ಯಾವುದು ಬೇಡ, ನಂಗೆ ಮಂತ್ರಿ ಸ್ಥಾನನೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರಂತೆ. ಫೈನಲಿ ಅವ್ರಿಗೂ ಕೂಡ ಈಗ ಮಂತ್ರಿ ಭಾಗ್ಯ ಸಿಕ್ಕಿದೆ. ಇನ್ನು ಉಳಿದಂತೆ ವಿಜಯಾನಂದ ಕಾಶಪ್ಪನವರ್, ಇವರೆಲ್ರಿಗೂ ಕೂಡ ಫೋನ್ ಹೋಗಿದೆ, ಲೋಕಭವನಕ್ಕೆ ಬನ್ನಿ ಅಂತೇಳಿ ಖುದ್ದಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಕರೆ ಮಾಡಿದ್ದಾರೆ. ಅದ್ರಲ್ಲಿ ಕೆಲವರು ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ ಮತ್ತೊಮ್ಮೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ. ಇನ್ನು ಕೆಲವರು ಅವಕಾಶ ಸಿಕ್ಕಿರೋದಕ್ಕೋಸ್ಕರ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಶಾಸಕರಾಗಿರೋರ್ಗೆ ತನ್ನ ಸಚಿವನಾಗಬೇಕು ಅಂತ ಹೇಳಿ ಸಹಜವಾಗಿ ಒಂದು ಆಸೆ ಅಂತೂ ಇದ್ದೇ ಇರುತ್ತೆ. ತಮ್ಮದೇ ರೀತಿಯ ಲಾಭಿಯನ್ನ ಮಾಡ್ತಾ ಇದ್ರು. ಅದರಲ್ಲೂ ಈ ನಾಯಕತ್ವದ ಬದಲಾವಣೆ ಆದ್ಮೇಲೆ ಬಹಳ ದೊಡ್ಡ ನಿರೀಕ್ಷೆ ಅಂತಂದ್ರೆ ಹೆಚ್ಚಾಗಿ ಯುವಕರಿಗೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಆದ್ಯತೆ ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ಎಸ್ಪೆಷಲಿ ಮನಸ್ಸು ಮಾಡಿದ್ದಾರೆ ಅಂದಾಗ ನಾವು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಹೇಳಿ ಕಿರಿಯರು ಕೂಡ ಪ್ರಯತ್ನಗಳನ್ನ ಪಟ್ಟಿದ್ರು. ಅದರಂತೆ ಈಗ ಫೈನಲಿ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಆ ಲಿಸ್ಟ್ News18ಗೂ ಲಭ್ಯವಾಗಿದೆ. ಅಜಯ್ ಸಿಂಗ್ ಅವರು ಹಿಂದಿನಿಂದಲೂ ಪ್ರಯತ್ನಗಳನ್ನ ಪಡ್ತಾ ಇದ್ರು. ಫೈನಲಿ ಮಂತ್ರಿ ಭಾಗ್ಯ ಅವ್ರಿಗೆ ಸಿಕ್ಕಿದೆ. ಶಿವಲಿಂಗೇಗೌಡರು ಮೊನ್ನೆ ದೆಹಲಿಗೆ ಅವರು ಕೂಡ ಹೋಗಿದ್ರು, ಲಾಭಿಯನ್ನ ಮಾಡಿ ಬಂದಿದ್ರು. ಲಕ್ಷ್ಮಣ್ ಸವದಿ ಅವರು ಕುತೂಹಲ ಇದ್ದಿದ್ದು ಬೆಳಗಾವಿ ಭಾಗದಿಂದ ಯಾರ್ಯಾರಿಗೆ ಸಚಿವ ಸ್ಥಾನ ದಕ್ಕುತ್ತೆ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ರು ಅರ್ಹರೇ ಅಂತ ಹೇಳಿ ತಮ್ಮ ವಾದವನ್ನ ಸಮರ್ಥನೆಗಳನ್ನ ಮಾಡ್ಕೊಳ್ತಾ ಇದ್ರು. ಟಿ ರಘುಮೂರ್ತಿ ಅವರು, ಜಮೀರ್ ಅಹಮದ್, ಸಂತೋಷ್
ಸಂತೋಷ್ ಲಾಡ್ ಅವರಿಗೆ ಈ ಸತಿ ಮಂತ್ರಿಗಿರಿ ಸಿಗುತ್ತಾ ಇಲ್ವಾ ಅಂದ್ರೆ ಆತರ ಗೊಂದಲದಲ್ಲಿ ಇದ್ದವರು ಈ ಪಟ್ಟಿಯಲ್ಲಿ ನೋಡಕ್ ಹೋಗೋದಾದ್ರೆ ಜಮೀರ್ ಅಹಮದ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತ ಹಿನ್ನೆಲೆಯಲ್ಲಿ ಬಟ್ ಯಾವಾಗ ಅವ್ರು ದೆಹಲಿಯಿಂದ ವಾಪಸ್ ಬಂದ್ರು ಮೊನ್ನೆ ಸ್ವಲ್ಪ ಸಪ್ಪೆ ಮೋರೆ ಹಾಕೊಂಡು ಬಂದ್ರು, ಹಂಗಾಗಿ ಎಲ್ಲೋ ಮಿಸ್ ಆಗಿರಬಹುದೇನೋ ಅಂತ ಚರ್ಚೆಗಳಾಗ್ತಾ ಇತ್ತು. ಬಟ್ ಅವರು ಕ್ಷಮೆ ಎಲ್ಲ ಕೇಳಿದ್ದೀನಿ ಅಂತೆಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಟ್ರು. ಆಮೇಲೆ ಮತ್ತೊಂದು ಕನ್ಫ್ಯೂಷನ್ ಇದ್ದಿದ್ದು ಸಂತೋಷ್ ಲಾಡ್ ಅವ್ರ ವಿಷಯದಲ್ಲಿ ಈ ಸತಿ ಅವ್ರನ್ನ ಕೈ ಬಿಡಬಹುದು ಅಂತ ಹೇಳಿ. ಬಟ್ ಬೆಳಿಗ್ಗೆನೂ ಚರ್ಚೆ ಆಗ್ತಾ ಇದ್ದು ಸಂತೋಷ್ ಲಾಡ್ ಅವ್ರ ಹೆಸರಿನ ಬಗ್ಗೆನೇ ಒಂದಿಷ್ಟು ಗೊಂದಲಗಳು ಉಂಟಾಗಿದೆ, ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕಾ ಬೇಡವಾ ಅನ್ನೋ ಗೊಂದಲ ಇದೆ ಅಂತ. ಬಟ್ ಫೈನಲಿ ಅವರಿಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಇನ್ನು ಮಧು ಬಂಗಾರಪ್ಪ ಅವರು ಈ ಹಿಂದೆ ಅವರ ಕಾರ್ಯವೈಖರಿ ಬಗ್ಗೆ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು, ಹಂಗಾಗಿ ಅವ್ರಿಗೆ ಮತ್ತೆ ಸ್ಥಾನ ಸಿಗೋದು ಡೌಟ್ ಅಂತ ಹೇಳ್ತಾ ಇದ್ರು. ಆದ್ರೆ ಮಧು ಬಂಗಾರಪ್ಪ ಅವರಿಗೂ ಕೂಡ ಸ್ಥಾನಮಾನಗಳು ಸಿಕ್ಕಿದೆ. ಅಲ್ಲಿಗೆ ಜಮೀರ್ ಅಹಮದ್ ಅವ್ರಿಗೆ, ಸಂತೋಷ್ ಲಾಡ್ ಅವರಿಗೆ, ಮಧು ಬಂಗಾರಪ್ಪ ಅವರಿಗೆ ಗೊಂದಲ ಎಲ್ಲಿತ್ತು ಅವ್ರಿಗೂ ಕೂಡ ಸ್ಥಾನಮಾನಗಳು ಸಿಕ್ಕಿದೆ. ಇನ್ನು ಇಲ್ಲಿ ಪ್ರಾದೇಶಿಕವಾರು, ಜಾತಿವಾರು, ಅಹಿಂದ ಬಲ ಮತ್ತೆ ಹಿರಿಯರು ಕಿರಿಯರು ಬ್ಯಾಲೆನ್ಸ್ ಮಾಡಿ ಸಂಪುಟ ವಿಸ್ತರಣೆಯನ್ನ ಮಾಡಲಾಗಿದೆ. ನೂತನ ಸಚಿವರ ಎಕ್ಸ್ಕ್ಲೂಸಿವ್ ಪಟ್ಟಿ ನ್ಯೂಸ್ 18 ನಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದರ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒನ್ಸ್ ಅಗೇನ್ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಬೆಳಗ್ಗೆನೂ ನಾವು ಮಾತಾಡ್ತಾ ಇದ್ವಿ, ಒಂದು ವಾರದಿಂದ ಇದೇ ಚರ್ಚೆಗಳು, ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಪಟ್ಟಿ ಬರ್ಬೋದು ಅಂತ. ಫೈನಲಿ ಪಟ್ಟಿ ಬಂದಿದೆ. ಅಂದ್ರೆ ಇಲ್ಲಿ ಅಳ್ದು ತೂಗಿ ಜಾತಿ ಸಮೀಕರಣ, ಪ್ರಾದೇಶಿಕ ಸಮಾನತೆ, ಅಹಿಂದ ಬಲ, ಹಿರಿಯರು ಕಿರಿಯರು ಅನ್ನೋ ಬ್ಯಾಲೆನ್ಸ್. ಸೊ ಇದನ್ನ ಹೆಂಗೆ ಯಾವ ಮಾನದಂಡನ ಇಟ್ಕೊಂಡು ಹೈಕಮಾಂಡ್ ಈ ಪಟ್ಟಿಯನ್ನ ಘೋಷಣೆ ಮಾಡಿದೆ, ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ ಕೃಷ್ಣ. ಶರ್ಮಿತಾ, ಬಹಳಷ್ಟು ಕುತೂಹಲ ಮೂಡಿಸುವಂತ ಒಂದು ಪಟ್ಟಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಈಗ ರವಾನೆಯನ್ನು ಮಾಡಿರುವಂತದ್ದು. ಇದು ಮುಂದಿನ 2028ರ ಚುನಾವಣೆ ದೃಷ್ಟಿಕೋನದಿಂದಾಗಿ ಒಂದು ಯುವ ಪಡೆಯನ್ನ ಕಟ್ಟಬೇಕು ನಿಟ್ಟಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮನಸ್ಸನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಈಗ ಪಟ್ಟಿಯನ್ನು ಕೂಡ ಅನೌನ್ಸ್ ಮಾಡಿದೆ. ಒಂದು ರೀತಿ ಜಾತಿವಾರು ಆಗಿರ್ಬೋದು, ಸಮುದಾಯವಾರು ಆಗಿರ್ಬೋದು, ಮತ್ತೆ ಕಡೆ ಪ್ರಾದೇಶಿಕವಾರು, ಜಿಲ್ಲಾವಾರು ಈಗ ಎಲ್ಲೊಂದ್ ಕಡೆ 20 ಸ್ಥಾನವನ್ನ ಪ್ರಕಟಣೆ ಕೂಡ ಮಾಡಿರುವಂತದ್ದು. ದಲಿತ ಬಲಗೈಯಿಂದಲೇ ಸಾಕಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಹಳಷ್ಟು ರೇಸ್ ನಲ್ಲಿದ್ರು. ಏನು ಅಭಯ ಪ್ರಸಾದ್ ಆಗಿರ್ಬೋದು, ಮತ್ತೊಂದ್ ಕಡೆ ನಾರಾಯಣ ಸ್ವಾಮಿ ಆಗಿರ್ಬೋದು, ಇವರೆಲ್ಲರೂ ಕೂಡ ರೇಸ್ ನಲ್ಲಿದ್ರು. ಅಂತಿಮವಾಗಿ ಈಗ MP ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ಸಿಕ್ಕಿರುವಂತದ್ದು. ಮಂಡ್ಯ ಭಾಗದಲ್ಲೇ ಶರ್ಮಿತಾ ವಿಶೇಷವಾಗಿ ನಾವು ಗಮನಿಸಬೇಕು, ಇಬ್ಬರಿಗೆ ಮಂತ್ರಿ ಸ್ಥಾನವನ್ನ ಈಗಾಗಲೇ DK ಶಿವಕುಮಾರ್ ಕೊಟ್ಟಿರುವಂತದ್ದು. ಒಂದು ನರೇಂದ್ರ ಸ್ವಾಮಿ ಅವರು ದಲಿತ ಬಲಗೈ ಸಮುದಾಯದ ನಾಯಕರು, ಮತ್ತೊಂದು ಕಡೆ ಸಚಿವ ಸ್ವಾಮಿ ಅವರು ಈ ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲೂ ಕೂಡ ಮಂತ್ರಿಯಾಗಿ ಕೆಲಸವನ್ನು ಕೂಡ ಮಾಡಿದಂತವರು. ಈಗ ಅಲ್ಲಿ ಸ್ವಾಮಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸ್ವಾಮಿ ಅವರು ಒಕ್ಕಲಿಗ ಸಮುದಾಯದ ನಾಯಕರು ಅಂತ ಹೇಳಬಹುದು. ಎಲ್ಲೋ ಒಂದ್ ಕಡೆ ಮಂಡ್ಯದಲ್ಲಿ ಬರ್ತಕ್ಕಂತ 2028 ಚುನಾವಣೆ ಗೆಲ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ರೀತಿ ಒಕ್ಕಲಿಗರಿಗೆ ಮತ್ತೆ ದಲಿತರಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 2 ಸ್ಥಾನಗಳನ್ನ ಈಗಾಗಲೇ ಅಲ್ಲಿ ಕೊಟ್ಟಿರುವಂತದ್ದು. ಇನ್ನು ಶಿವರಾಜ್ ತಂಗಡಿ ಕೂಡ ಬಹು ಸಮುದಾಯದ ಕೂಡ ನಾಯಕರು, ಈ ಹಿಂದೆ ಕಾಂಗ್ರೆಸ್ ನಲ್ಲಿ ಬಹು ಸಮುದಾಯದ ಪ್ರಬಲ ನಾಯಕರು ಕೂಡ ಆಗಿದ್ದಾರೆ. ಹೀಗಾಗಿ ಬಹು ಸಮುದಾಯ ಕೂಡ ಕಾಂಗ್ರೆಸ್ ಕಲಿಮಾರ್ಯವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ತಂಗಡಿಗೆ ಕೂಡ ಕೊಟ್ಟಿರುವಂತದ್ದು. ಇನ್ನು ರುದ್ರಪ್ಪ ಅವರು ಕೂಡ ಈಗಾಗಲೇ ಉಪಸಭಾಧ್ಯಕ್ಷರಾಗಿ ಕೂಡ ಕೆಲಸವನ್ನು ಕೂಡ ಮಾಡಿದ್ರು. ಹಾವೇರಿ ಭಾಗದಲ್ಲಿ ಬೇರೆ ಯಾರು ಇಲ್ಲ ಅಂತ ಪ್ರಬಲ ಶ್ರೀನಿವಾಸ ಮಾನೆ ಅವರೆಲ್ಲರೂ ಕೂಡ ಇದ್ರು. ಆದ್ರೆ ಅಂತಿಮವಾಗಿ ರುದ್ರಪ್ಪ ಲಮಾಣಿ ಉಪಸಭಾಧ್ಯಕ್ಷರಾಗಿ ಕೆಲಸವನ್ನು ಕೂಡ ಮಾಡಿದ್ರು. ಈಗ 2 ವರ್ಷಗಳ ಕಾಲ ಅವರಿಗೆ ಮಂತ್ರಿ ಸ್ಥಾನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಏನು KS ಬಸಂತಪ್ಪ ಕೂಡ ದಲಿತ ಎಡಗೈ ನಾಯಕ ಅಂತ ಹೇಳ್ಬೋದು. ವಸಂತ್ ಕುಮಾರ್ ಇದ್ರು, ಮತ್ತೆ RB ತಿಮ್ಮಾಪುರ್ ಇದ್ರು. ಇಂಪಾರ್ಟೆಂಟ್ ಆಗಿ RB ತಿಮ್ಮಾಪುರ್ ಅವರು ಬಾಗಲಕೋಟೆಯಲ್ಲಿ ಸಿಗ್ತಾರಂತ ಬಹಳಷ್ಟು ನಿರೀಕ್ಷೆಯಿಂದ ಇದ್ರು. ಈಗ ಅಂತಿಮವಾಗಿ ಬಸಂತಪ್ಪ ಅವರಿಗೆ ಕೆಲವೊಂದ್ ಕಡೆ ಈಗ ಆದ್ಯತೆಯನ್ನು ಕೊಟ್ಟಿರುವಂತದ್ದು. ಹೊಸದಾಗಿ ಕೂಡ ಗೆದ್ದಿರುವಂತವ್ರಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಚಿತ್ರದುರ್ಗ ಭಾಗದಲ್ಲಿ. ಇನ್ನು ನಾಗೇಂದ್ರ ಅವರು ಕೂಡ ಈ ಹಿಂದೆ ಅವರು ವಾಲ್ಮೀಕಿ ಸಮುದಾಯದ ಹಗರಣದಲ್ಲಿ ಬಂದು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಿದ್ರು. ಈಗ ಮತ್ತೊಮ್ಮೆ ಬಳ್ಳಾರಿ ಭಾಗದಲ್ಲಿ ನಾಗೇಂದ್ರ ಅವರಿಗೆ ರಾಜೀನಾಮೆ ಮಂತ್ರಿ ಸ್ಥಾನವನ್ನು ಕೊಟ್ಟಿರುವಂತದ್ದು. ಸಹಜವಾಗಿನೇ ಒಂದು ರೀತಿ ವಾಲ್ಮೀಕಿ ಸಮುದಾಯದಲ್ಲಿ ಇಲ್ಲೊಂದ್ ಕಡೆ ಅವಕಾಶ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾಗೇಂದ್ರ ಅವರಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಇನ್ನು ರಘುಮೂರ್ತಿ ಅವರು ಕೂಡ ಹಿಂದುಳಿದ ವರ್ಗದ